ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು. ಸೊ ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ, ಕಿಚ್ಚ ಸುದೀಪ್ ಆ ಎರಡು ಪಾಯಿಂಟ್ಸ್ ಗಳನ್ನ ಹೈಲೈಟ್ ಹೇಳಿರುವಂತದ್ದು. ಆ ಎರಡು ಪಾಯಿಂಟ್ಸ್ ಗಳು ಯಾರಿಗೆ ಮತ್ತೆ ಏಂತಕ್ಕೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಮೊದಲನೇ ಪಾಯಿಂಟ್ ಕಿಚ್ಚ ಸುದೀಪ್ ಹೇಳಿದಂತ ಆ, ಹೇಳಿಕೆ ಏನಪ್ಪಾ ಅಂದ್ರೆ, ನೀತಿ ನಿಜಾಯಿತಿನ ಹೊರತುಪಡಿಸಿ ಅವರು ಆಟನ ಗೆಲ್ಲೋದ್ರಲ್ಲಿ ಮಾತ್ರ ಫೋಕಸ್ ಮಾಡಿರೋ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಹೌದು. ಸೊ ಏಂತಕ್ಕೆ ಈ ಒಂದು ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಹೇಳಿದ್ರು ಅಂದ್ರೆ, ಈ ವಾರ ಬಿಗ್ ಬಾಸ್ ಮನೆ 2 ಟೀಮ್‌ಗಳಾಗಿ ಕಾರ್ಯನ ನಿರ್ವಹಿಸಿದ್ವು ಬಿಬಿಕೆ ರೆಸಾರ್ಟ್‌ನಲ್ಲಿ. ಸೊ ಈ ಒಂದು ಇದರಲ್ಲಿ ಪಾಯಿಂಟ್ಸ್ ಕೊಡುವಂತ ಸಂದರ್ಭದಲ್ಲಿ ಭವ್ಯ ಗೌಡ ಅವರ ತಂಡ ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೆ ಪಾಯಿಂಟ್ಸ್ ಕೊಡ್ಬೇಕಿದ್ರೂನು ಕೂಡ ಸ್ವಲ್ಪ ಕಡಿಮೆನ ಕೊಟ್ಟು ಈ ಒಂದು ಟಾಸ್ಕ್‌ನಲ್ಲಿ ಭವ್ಯ ಅವರ ತಂಡ ವಿನ್ ಆಯ್ತು ಅಂತ ಸ್ವಲ್ಪ ಜನಕ್ಕೆ ಅನ್ಸಿದ್ದು ಉಂಟು. ಮತ್ತೆ ಅವರು ಒಂದು ತಂಡದಲ್ಲೇ ಧನರಾಜ್ ಅವರು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಾಯಿಂಟ್‌ನ ಕಿಚ್ಚ ಸುದೀಪ್ ಎತ್ತಿರುವಂತದ್ದು. ಅಂದ್ರೆ ಈ ಒಂದು ಎಪಿಸೋಡ್‌ನಲ್ಲಿ ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅರ್ಥ. ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಮೋಸದಿಂದನೇ ಆಟನ ಗೆದ್ದು ಮೋಸದಲ್ಲೇ ಖುಷಿ ಪಡ್ತಾ ಇದ್ದಾರೆ. ಅವ್ರಿಗೆ ಕರ್ಮ ಬಿಡಲ್ಲ ಅಂತ ಕೂಡ ಕಿಚ್ಚ ಸುದೀಪ್ ಹೈಲೈಟ್ ಮಾಡಿ ಹೇಳಿರುವಂತದ್ದು. ಸೊ ಈ ಒಂದು ವಿಷಯಕ್ಕೆ ಬಂದ್ರೆ ಹೌದು, ಇದು ಕೂಡ ಭವ್ಯ ಅವರಿಗೆ ಅನ್ವಯಿಸುತ್ತೆ. ಏನಪ್ಪಾ ಅಂದ್ರೆ, ಸೊ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್‌ನ ಕೊಟ್ಟಿರುವಂತದ್ದು. ಈ ಒಂದು ಟಾಸ್ಕ್‌ನಲ್ಲಿ ಭವ್ಯ ಗೌಡ ಅವರು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಹೇಳಿರುವಂತ ಬಾಲ್‌ನ ಹೊರತುಪಡಿಸಿ ಬೇರೆ ಬಾಲ್‌ನ ತಗೊಂಡು ಆ ಒಂದು ಬ್ಯಾಸ್ಕೆಟ್‌ಗೆ ಹಾಕಿದ್ದಾರೆ ಅಂತ ಕೆಲವು ಜನರ ಆ ಹೇಳಿಕೆ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಅ ಚರ್ಚೆಯ ಬಗ್ಗೆ ಮತ್ತೆ ಕಿಚ್ಚ ಸುದೀಪ್ ಹೇಳ್ತಿರುವಂತದ್ದು. ಸೊ ಈ ಒಂದು ಪಾಯಿಂಟ್‌ನ ಹೇಳ್ತಿದ್ದಾರೆ ಅಂದ್ರೆ ಹೌದು, ಆ ಭವ್ಯಗೌಡ ಅವರು ಮೋಸ ಮಾಡಿನೇ ಈ ಒಂದು ಆಟನ ವಿನ್ ಆಗಿದ್ದಾರೆ ಅಂತ ನಮ್ಗೆ ಈಗಾಗ ಗೊತ್ತಾಗ್ತಿದೆ. ಸೊ ಇದು ಆಗ್ಲೇ ತಿಳಿಸಿದಿದ್ರೆ, ಮೋಕ್ಷಿತ್ ಅವರು ಈ ಒಂದು ವಿಷಯದ ಬಗ್ಗೆ ಆಗ್ಲೇ ತಿಳಿಸಿದ್ರೆ ಏನಾದ್ರು ಒಂದು ಕೈ ತಗೋಬಹುದಾಗಿತ್ತು. ಅಂದ್ರೆ ಇದು ಈ ಒಂದು ಡಿಸಿಷನ್ ಬಗ್ಗೆ ಅವಾಗ್ಲೇ ಚರ್ಚೆ ಮಾಡ್ಬೋದಿತ್ತು ಅಂತಾನೂ ಕೂಡ ಆ ನಿನ್ನೆ ಎಪಿಸೋಡ್‌ನಲ್ಲಿ ಕೆಲವು ಜನ ಮಾತಾಡ್ತಿದ್ರು. ಅದ್ರ ಬಗ್ಗೆನೇ ಈ ಒಂದು ಎಪಿಸೋಡ್‌ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಎಚ್ಚರಿಸಬಹುದೇನೋ, ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಹೌದು, ಕಿಚ್ಚ ಸುದೀಪ್ ಹೇಳಿರುವಂತ 2 ಮಾತುಗಳು ಕೂಡ ಭವ್ಯ ಗೌಡ ಅವರ ತಂಡಕ್ಕೆ ಮತ್ತೆ ಅವ್ರಿಗೆ ಅನ್ವಯಿಸುತ್ತೆ. ಸೊ ಇದಿಷ್ಟು ಆ ಒಂದು ಪ್ರೋಮೋದಲ್ಲಿ ಇದ್ದಂತದ್ದು. ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.